ಬ್ರಾ ಧರಿಸಿ ಮಲಗುತ್ತೀರಾ? ಎಚ್ಚರ, ನೀವು ಈ ತಪ್ಪು ಮಾಡಿದರೆ ಅಪಾಯ ಖಂಡಿತ. ಬ್ರಾ ಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ್ದಾ? ಪ್ರತಿ ಮಹಿಳೆಯರು ತಿಳಿಯಲೇಬೇಕಾದ ವಿಷಯ. ಪೂರ್ತಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ನೋಡಿ. ಈಗಿನ ಮಹಿಳೆಯರಿಗೆ ತಮ್ಮ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣಬೇಕು, ಫಿಟ್ ಆಗಿ ಕಾಣಬೇಕು. ಅದರಲ್ಲೂ ಸ್ತನವು ಜೋತು ಬಿದ್ದರೆ ಟೈಟ್ ಬ್ರಾ ಹಾಕೋಕ್ಕೆ ಬಹಳ ಡಿಮ್ಯಾಂಡ್. ಅದಕ್ಕಾಗಿ ಕಪ್ಪು ಬ್ರಾ, ಟೈಟ್ ಬ್ರಾಗೆ ಮುಗಿಬೀಳುತ್ತಾರೆ. ಈಗಂತೂ ಮಾರ್ಕೆಟ್ನಲ್ಲಿ ತುಂಬ ವಿಧವಾದ ಬ್ರಾ ಬಂದು ಬಿಟ್ಟಿವೆ. ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ ಕ್ಯಾನ್ಸರ್ನಂತಹ ಭಯಾನಕ ರೋಗ ಬರಬಾರದು ಎಂದರೆ ಈ ಮಾಹಿತಿಯನ್ನು ಪೂರ್ತಿಯಾಗಿ ಕೇಳಿ. ಅಂದವಾಗಿ ಕಾಣಬೇಕು ಎಂದು ಟೈಟ್ ಬ್ರಾ ಧರಿಸಿದರೆ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬ ಹೆಚ್ಚು. ಸ್ತನಗಳು ಜೋತು ಬೀಳಬಾರದೆಂದು ಕೆಲವರು ಬಹಳ ಟೈಟ್ ಬ್ರಾ ಧರಿಸಿರುತ್ತಾರೆ. ಆದರೆ ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸ್ತನಗಳು ಜೋತು ಬಿದ್ದಿದ್ದು ಅದು ಗೊತ್ತಾಗಬಾರದು ಎಂದು ಟೈಟ್ ಬ್ರಾ ಧರಿಸಿರುತ್ತಾರೆ. ಈ ರೀತಿ ತಪ್ಪು ಮಾಡಬೇಡಿ. ಇದನ್ನು ಮರೆಮಾಡಲು ಎಂದೇ ದುಪ್ಪಟ ಇರುವುದು ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ. ಟೈಟ್ ಬ್ರಾ ಧರಿಸುವುದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ. ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿ. ರಾತ್ರಿ ವೇಳೆ ಬ್ರಾ ಧರಿಸುವುದರಿಂದ ರಕ್ತ ನಿಮ್ಮ ಸ್ತನದಲ್ಲಿ ತಲುಪಲು ತಡೆಯಾಗಬಹುದು. ಇದು ತಲೆ ತಿರುಗುವಿಕೆ ಮತ್ತು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಬ್ರಾ ಕೊಕ್ಕೆಗಳು ಮತ್ತು ಪಟ್ಟಿಗಳು ನಿಮ್ಮ ಚರ್ಮದ ಮೇಲಿನ ಪದರಕ್ಕೆ ಪದೇ ಪದೇ ಉಜ್ಜುತ್ತದೆ. ಇದರಿಂದ ನೋವು, ತುರಿಕೆ, ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನುಂಟು ಮಾಡುತ್ತದೆ. ಈ ರೀತಿಯಾಗಿ ಟೈಟ್ ಬ್ರಾ ಧರಿಸಿ ಮಲಗಿದರೆ ದೇಹದಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗದೆ ಮುಂದಿನ ದಿನಗಳಲ್ಲಿ ಉಸಿರುಗಟ್ಟುವಿಕೆ ಸಮಸ್ಯೆ, ಬೆನ್ನು ನೋವು ಸಮಸ್ಯೆ ಸಹ ಬರಬಹುದು. ಟೈಟ್ ಬ್ರಾ ಸ್ತನಗಳಿಗೆ ಗಾಳಿಯಾಡಲು ಅಡ್ಡಿಪಡಿಸುವುದರಿಂದ ತುರಿಕೆ, ಅಲರ್ಜಿ ಬರುತ್ತದೆ. ಟೈಟ್ ಬ್ರಾ ಇದು ನಿಮ್ಮ ತೋಳುಗಳಲ್ಲಿನ ನರಗಳಿಗೆ ಮತ್ತು ನಿಮ್ಮ ದೇಹದ ಉಳಿದ ಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ. ರಾತ್ರಿಯಲ್ಲಿ ನಿರಂತರವಾಗಿ ಬ್ರಾ ಧರಿಸುವುದರಿಂದ ಘರ್ಷಣೆಯನ್ನು ಉಂಟು ಮಾಡುತ್ತದೆ. ಮೆಲನೋಸೈಟ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಪ್ಪು ಕಲೆಗಳು ಮತ್ತು ಅಸಮ ಚರ್ಮದ ಟೋನನ್ನು ರೂಪಿಸುತ್ತದೆ. ಟೈಟ್ ಬ್ರಾ ಧರಿಸುವುದರಿಂದ ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಸುತ್ತಲೂ ಅಲರ್ಜಿ ಕೂಡ ಉಂಟಾಗಬಹುದು. ಆರೋಗ್ಯ ಚೆನ್ನಾಗಿದ್ದರೆ ಸೌಂದರ್ಯ ಕೂಡ ಚೆನ್ನಾಗಿರುತ್ತದೆ, ನೆನಪಿಡಿ. ಸ್ನೇಹಿತರೆ, ನೀವು ಬ್ರಾ ಧರಿಸುವುದೇ ಆದರೆ ಹೊರಗಡೆ ಹೋಗುವಾಗ ಮಾತ್ರ ಧರಿಸಿ. ಮನೆಯಲ್ಲಿ ಇರುವಾಗ ಅಥವಾ ಮಲಗುವಾಗ ಟೈಟ್ ಬ್ರಾ ಧರಿಸದಿದ್ದರೆ ಬಹಳ ಒಳ್ಳೆಯದು. ಆದ್ದರಿಂದ ಇನ್ನು ಮುಂದೆಯಾದರೂ ಟೈಟ್ ಬ್ರಾ ಧರಿಸಬೇಡಿ. ಗಂಡನನ್ನು ಮೆಚ್ಚಿಸಲು ಹೊಸ ಹೊಸ ಅಡುಗೆ ಮಾಡಿ ಸುಂದರವಾಗಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಎದೆಯ ಭಾಗ ಬಿಗಿ ಮಾಡಿ ಅಟ್ರಾಕ್ಟ್ ಮಾಡಲು ಹೋಗಿ ಆರೋಗ್ಯ ಹಾಳಾದೀತು. ಎಚ್ಚರ, ನಿಮ್ಮ ಸರಿಯಾದ ಸೈಜ್ ತಿಳಿದುಕೊಳ್ಳಿ. ಹತ್ತಿ ಬ್ರಾಗಳನ್ನು ಆಯ್ಕೆ ಮಾಡಿ. ಬಹಳ ಸಮಯ ಒಂದೇ ಬ್ರಾ ಧರಿಸಬೇಡಿ. ರಾತ್ರಿ ವೇಳೆ ಸಾಧ್ಯವಾದರೆ ಬ್ರಾ ಧರಿಸದಿರುವುದೇ ಉತ್ತಮ. ಸ್ನೇಹಿತರೆ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.